ನಟ ದರ್ಶನ್ ವರ್ಸಸ್ ನಿರ್ಮಾಪಕ ಉಮಾಪತಿ ನಡುವೆಯ ವಾರ್ ಇದೀಗ ಹಳೆ ಚಾಪ್ಟರ್ ಹೊಸ ವಾರ್ ಅನ್ನೋ ರೀತಿಯಲ್ಲಿ ಶುರುವಾಗಿದೆ. ನಟ ದರ್ಶನ್ ಮತ್ತು ಉಮಾಪತಿ ನಡುವಿನ ನಿರ್ಮಾಪಕ ಉಮಾಪತಿ ನಡುವಿನ ಹಳೆ ಚಾಪ್ಟರ್ ಹೊಸ ವಾರ್ ಅನ್ನೋ ರೀತಿಯಲ್ಲಿ ಶುರುವಾಗ್ತಾ ಇದೆ. ನಿರ್ಮಾಪಕ ಉಮಾಪತಿ ವಿರುದ್ಧ ಬಹಿರಂಗವಾಗಿ ಚಾಲೆಂಜಿಂಗ್ ಸ್ಟಾರ್ ತೊಡೆ ತಟ್ಟಿ ನಿಂತಿದ್ದಾರೆ. ಈಗ ರಾಬರ್ಟ್ ಬಳಿಕ ಆರಂಭ ಆದ ಇವರಿಬ್ಬರ ದುಶ್ಮನಿಗೆ ಬ್ರೇಕ್ ಇನ್ನೂ ಬಿದ್ದಿಲ್ಲ, ಮುನಿಸು ಇನ್ನೂ ಕಡಿಮೆ ಆಗಿಲ್ಲ. ಪರಿಣಾಮ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಇವರಿಬ್ಬರ ದುಶ್ಮನಿ ಗೊತ್ತಿಲ್ಲ. ರಾಜಿ ಅನ್ನುವಂಥದ್ದು ಸಾಧ್ಯನೇ ಇಲ್ವಾ ಅನ್ನೋ ಪರಿಸ್ಥಿತಿಗೆ ನಿನ್ನೆ ನಡೆದಂತಹ ಮಾತುಕತೆ ಒಂದು ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲೂ ಕೂಡ ಮಾತಿನ ಚಕಮಕಿ ನಡೆದಿತ್ತು. ಸತೀಶ್ ರೆಡ್ಡಿ ಪರ ಪ್ರಚಾರದ ವೇಳೆ ಬಹಿರಂಗವಾಗಿ ವಾರ್ನ್ ಮಾಡಿದ್ರು ದರ್ಶನ್. ಇದೀಗ ಒಂದು ಸಿನಿಮಾದ ಹೆಸರಿಗೆ ಸಂಬಂಧಪಟ್ಟಂತೆ ನಾನೇ ಹೆಸರು ಸೂಚನೆ ಮಾಡಿದ್ದು ಅಂತ ಹೇಳಿದ್ದೇ ಇದೀಗ ಈ ಒಂದು ವಾರಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದು ರಾಬರ್ಟ್ ಚಿತ್ರದ ನಂತರ ಹಣಕಾಸಿನ ವಿಚಾರವಾಗಿ ಶುರುವಾದಂತಹ ಗಲಾಟೆ ಒಂದ್ ರೀತಿ ಸೆಕೆಂಡ್ ಸ್ಟೇಜಿನ ತಲುಪಿದೆ ಅಂತ ಹೇಳ್ಬೋದು ಇಬ್ಬರ ನಡುವೆ. ಒಂದ್ ಕಡೆ ನಟ ದರ್ಶನ್, ಮತ್ತೊಂದ್ ಕಡೆ ನಿರ್ಮಾಪಕ ಉಮಾಪತಿ ಅವರ ನಡುವೆ ಕಾಟೇರ ಟೈಟಲ್ ವಿಚಾರಕ್ಕೆ ಮತ್ತೆ ಎದುರೇಟು ಶುರುವಾಗಿದೆ. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ಉಮಾಪತಿ ಹೇಳಿದ್ರಲ್ಲ, ಅದಕ್ಕೆ ದರ್ಶನ್ ಡಿಚ್ಚಿ ಕೊಟ್ಟಿದ್ದಾರೆ. ಕಾಟೇರದ ಸಕ್ಸಸ್ ಕಾರ್ಯಕ್ರಮದಲ್ಲಿ ಗುಡುಗಿದ್ದಾರೆ ದರ್ಶನ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿ. ಅದಕ್ಕೆ ಉಮಾಪತಿ ಅವ್ರು ಸುಮ್ಮನಾದ್ರ ನಿರ್ಮಾಪಕರು ಅಂದ್ರೆ ಇಲ್ಲ ಸಮಯ ಬರಲಿ ಆಗ ಮಾತಾಡ್ತೀನಿ ಅಂತ ಅವರು ನಯವಾಗೆ ಏನು ಉತ್ತರ ಕೊಡಬೇಕು ಅದಕ್ಕೆ ಕೊಟ್ಟಿದ್ದಾರೆ. ದರ್ಶನ್ಗೆ ವಾರ್ನಿಂಗ್ ಕೊಟ್ರ ಹಾಗಾದ್ರೆ ಉಮಾಪತಿ ಅನ್ನೋ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ನಟ ದರ್ಶನ್ ನಿರ್ಮಾಪಕ ಉಮಾಪತಿ ನಡುವೆ ಒಂದ್ ರೀತಿ ಎರಡನೇ ಸುತ್ತಿನ ಸಂಘರ್ಷ ಶುರುವಾದಂಗೆ ಕಾಣಿಸ್ತಾ ಇದೆ. ಅದೇ ಇದು ಕಳೆದ ರಾಬರ್ಟ್ ಸಿನಿಮಾ ಏನಿತ್ತು, ದರ್ಶನ್ ಅವರು ನಟಿಸಿರುವಂತಹ ಸಿನಿಮಾ ನಿರ್ಮಾಪಕರು ಉಮಾಪತಿ ಅವರೇ ಆಗಿದ್ರು. ಆಗ ಶುರುವಾದಂತಹ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ರಂಪಾಟ ಇನ್ನೂ ಮುಗ್ದಿದೆ. ಕಾಟೇರ ಸಿನಿಮಾಕ್ಕೆ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ಹೇಳಿದ್ದ ಉಮಾಪತಿ ಅವರಿಗೆ ಅವರದ್ದೇ ಸ್ಲ್ಯಾಂಗ್ ನಲ್ಲಿ ದರ್ಶನ್ ಕೂಡ ಡಿಚ್ಚಿ ಕೊಟ್ಟಿದ್ದಾರೆ. ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ಕತೆ ಕೊಟ್ಟಿದ್ದೆ ನಾವು ಈಗ ತಗಡು ಮತ್ತೊಂದು ಇನ್ನೊಂದು. ಹೌದು ನಾವು ತಗಡೆ ಏನಿವಾಗ ತಗಡೆ ಏನು ಗಂಡ್ಸಲ್ಲ? ಹೌದು ಗುರು ನಾನು ಗಂಡ್ಸಲ್ಲ ಅಂತ ಹೇಳ್ಕೊತೀನಿ. ಏನಿವಾಗ ನಾನು ಯಾರಿಗೆ ಪ್ರೂವ್ ಮಾಡಬೇಕು? ಅವ್ರಿಗೆ ಮಾಡಿದ್ದೀನಿ, ಊರವ್ರಿಗೆಲ್ಲ ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳೋಕಾಯ್ತದ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆ ಅಲ್ಲೇ ಇಟ್ಕೊಡು. ತಪ್ಪದು. ಉಮಾಪತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ತಲೆಯಲ್ಲಿ ಹಿಡ್ಕೊಳ್ಳಿ. ಇವತ್ತೊಂದು ಸಮುದಾಯದ ಲೀಡರ್ ಆಗಿದ್ದೀನಿ ಅಂದರೆ ತಾಕತ್ತಿರೋದಕ್ಕೆ ಆಗಿದ್ದೀನಿ. ಸಿನಿಮಾಗೆ ಹೀರೋ ಆಗಿರ್ಬೋದು, ನಾನು ಒಂದು ಸಮುದಾಯಕ್ಕೆ ಹೀರೋ, ಒಂದು ಕ್ಷೇತ್ರಕ್ಕೆ ಹೀರೋ, ಒಂದು ಕುಟುಂಬಕ್ಕೆ ಹೀರೋ, ನನ್ನದೇ ಆದಂಥ ಒಂದು ರೀತಿ ನೀತಿಯಲ್ಲಿ ನಾನು ಹೀರೋ ಆಗಿದ್ದೀನಿ. ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿರೋದ್ರೆ ನಾವ್ ಏನ್ ಹೇಳೋಣ? ಕಷ್ಟಪಟ್ಟಿರೋ ದುಡ್ಡು ಯಾರ್ದು ತಲೆ ಹೊಡೆದು ತಲೆ ಹಿಡಿದು ಸಂಪಾದನೆ ಮಾಡಿರೋ ದುಡ್ಡಲ್ಲ, ಕಷ್ಟಪಟ್ಟಿರೋ ದುಡ್ಡು. ತಲೆಯಲ್ಲಿ ಹಿಡ್ಕೊಳ್ಳಿ, ನಾನು ಮಾಡಿರೋದನ್ನು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಯಾವನಿಗೂ ಭಯ ಪಡಬೇಕಾಗಿಲ್ಲ. ಈ ಉಮಾಪತಿ ಯಾವನಿಗೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಗೌರವ ಇದ್ದರೆ ಗೌರವ ಅದೇ ರೀತಿ ಇರ್ತದೆ, ಗೌರವ ಇಲ್ಲ ಅಂದರೆ ನನ್ನ ಕಡೆಯಿಂದನೂ ಅಷ್ಟೇ ದೊಡ್ಡ ಮಟ್ಟದ ರಿಯಾಕ್ಷನ್ ಇರ್ತದೆ. ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು ನನ್ನ ದುಡ್ಡು ತೊಗೊಂಡು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನೇರವಾಗಿರೋರಿಗೆ ಯಾವತ್ತಿಗೂ ನಿಷ್ಠೂರುಗಳು ಸರ್ವೇ ಸಾಮಾನ್ಯ. ಆಮೇಲೆ ನಾನೇನು ಯಾವತ್ತೂ ಯಾರಿಗೂ ಮೆಚ್ಚುವಂಥ ಅವಶ್ಯಕತೆಯೂ ಇಲ್ಲ, ಪ್ಲೀಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಬಟ್ ನಮ್ಗೆ ಹೇಳ್ಕೊಟ್ಟಿರೋದೇನೋ ನಿನ್ನ ಮನ ಮರ್ಯಾದೆಗೆ ನೀನು ಜವಾಬ್ದಾರ ಅಂತ. ಸೊ ನನ್ನ ಮನ ಮರ್ಯಾದೆಗೆ ನಾನು ಜವಾಬ್ದಾರನಾಗಿ ನಾನು ಉತ್ತರ ಕೊಡ್ತಾಯಿದ್ದೀನಿ. ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿರೋದ್ರೆ ನಾವ್ ಏನ್ ಹೇಳೋಣ? ಸೊ ದೊಡ್ಡವ್ರು ಅವ್ರು ಮಾತಾಡಿದಾರ. ನಾನು ಒಬ್ಬ
ಕಲಿಯುವಂಥ ವ್ಯಕ್ತಿಯಾಗಿ ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ತಿದ್ಕೋತಾ ಇದೆ. ಈ ವಿಚಾರಕ್ಕೂ ನನಗೂ ಸಂಬಂಧನೇ ಇಲ್ಲ. ಬಟ್ ಏನಕ್ಕೆ ಇದು ಮಾಡೋರು ಗೊತ್ತಿಲ್ಲ. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಈಗ ಚೆನ್ನಾಗಿದೆ ಅಲ್ಲೇ ಇಟ್ಬಿಡು. ತಪ್ಪದು. ಆ ಗುಂಬೇಕಾದ್ರೂ ನನ್ನ ಕಡೆಯಿಂದ ಏನಾದರೂ ಎಲ್ಲಾದರೂ ಕಾಂಪ್ರಮೈಸು ಮತ್ತೊಂದು ಇನ್ನೊಂದು ಏನಾದರೂ ಇದೆಯಾ? ಇಲ್ಲ ತಾನೆ. ಅದು ಬಿಟ್ಟು ಪದ ಬಳಕೆ ಮಾಡಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಸಾಯೋವರೆಗೂ ಆಮೇಲೆ ಯಾರೂ ನೋಡದೇ ಇರೋ ಸಕ್ಸಸ್ ಏನಲ್ಲ ಇದು. ಬೇಕಾದಷ್ಟು ಜನ ನೋಡಿದ್ರು ಮಣ್ಗೋಗ್ಬಿಟ್ರು. ಹಳೆ ದಿವಸ ನಾನು ಹೋಗ್ಬೇಕಾಗಿರೋದು, ಎಲ್ಲರೂ ಹೋಗ್ಬೇಕಾಗಿರೋದು. ಯಾರೋ ಇಲ್ಲಿ ಗೂಟ ಹೊಡ್ಕೊಂಡಿನಿ ಇರಲ್ಲ. ನಾನು ನೋಡ್ಬಿಡ್ತೀನಿ ಯಾರು ಎಷ್ಟೆಷ್ಟು ವರ್ಷ ಅಲ್ಲಿ ಗೂಟ ಹೊಡ್ಕೊಂಡಿರ್ತಾರೆ ಅಂತ. ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ, ಟೈಟ್ಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಸಿನಿಮಾ ಮಾಡಿ ಬದುಕಲೇಬೇಕು ಅನ್ನೋದು ನನಗೇನಿಲ್ಲ ಸರ್. ಸರ್ ನನ್ನ ಕೋಟೆನೇ ದೊಡ್ಡದಿದೆ. ಇದರಲ್ಲಿ ಯಾವುದೋ ಹತ್ತು ಕಾಸು ಸಂಪಾದನೆ ಮಾಡೋಕ್ಕೆ ನಾವು ಯಾಕೆ ವರ್ಷಾನುಗಟ್ಟಲೆ ಸುತ್ತಬೇಕು? ಹಿಂದ್ಗಡೆ ನೆಮ್ಮದಿಯಾಗಿರ್ತೀರಿ. ರಾಬರ್ಟ್ ಸಿನಿಮಾ ರಿಲೀಸ್ ಆದ ನಂತರ ಹಣಕಾಸಿನ ವಿಚಾರವಾಗಿ ನಿರ್ಮಾಪಕ ಮತ್ತು ಅದರಲ್ಲಿ ಹೀರೋ ಆಗಿದ್ದ ದರ್ಶನ್ ಅವರ ನಡುವೆ ಶುರುವಾದಂತಹ ಈ ಒಂದು ಸಂಘರ್ಷ ಇದು 2ನೇ ಹಂತಕ್ಕೆ ತಲುಪಿದಂಗೆ ಕಾಣಿಸ್ತಾ ಇದೆ. ಕಾಟೇರ ರನ್ ಸಕ್ಸಸ್ಫುಲಿ, ಆ್ಯಕ್ಚುಲಿ ಅದ್ಭುತವಾದ ಸಿನಿಮಾ, ಚೆನ್ನಾಗಿ ಓಡ್ತಾ ಇದೆ. 50ನೇ ದಿನದ ಒಂದು ಸಕ್ಸಸ್ಫುಲ್ ಮೀಟಿಂಗ್ನಲ್ಲಿ ದರ್ಶನ್ ಅವರು ಯಾರಿಗೆ ಏನು ಮೆಸೇಜ್ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ವಾಪಸ್ ಉತ್ತರವೂ ಕೂಡ ಯಾರು ಕೊಡಬೇಕು ಅದನ್ನು ಅವರು ಕೂಡ ಕೊಟ್ಟಿದ್ದಾರೆ. ನಿರ್ಮಾಪಕ ಉಮಾಪತಿ ಅವರು ಇಬ್ಬರು ಕೂಡ ಇದೀಗ ಸೇರಿಗೆ ಸವಾ ಸೇರು ಅನ್ನೋ ರೀತಿಯಲ್ಲಿ ತೊಡೆ ತಟ್ಟಿ ಕಾಳಗಕ್ಕೆ ಮತ್ತೆ ಪುಷ್ಟಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಯಾಕೋ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ಯಾವ ಹಂತವನ್ನು ತಲುಪುತ್ತೆ ಈಗ ನಿರೀಕ್ಷೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನಟ ವರ್ಸಸ್ ನಿರ್ಮಾಪಕ ಇವರಿಬ್ಬರ ಕಿತ್ತಾಟ ಒಂದು ರೀತಿ ಹಳೆ ಚಾಪ್ಟರ್ ಹೊಸ ಗೇಮ್ ಅನ್ನೋಂಗೆ ಶುರುವಾಗ್ತಾ ಇದೆ. ಮುಂದೆ ಇನ್ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೆ, ಇನ್ಯಾವೆಲ್ಲ ಪದಗಳನ್ನು ಕೇಳಿಸ್ಕೋಬೇಕು ಗೊತ್ತಿಲ್ಲ.